ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕರ್ಬೂಜದ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸುಲಭವಾಗಿ ಸರಳವಾಗಿ ಹೇಗೆ ಮಾಡ್ಕೊಂಡು ಕುಡಿಬಹುದು ಅಂತ. ಕರ್ಬೂಜದ ಹಣ್ಣು ಇದನ್ನು ಪೀಸ್ ಮಾಡಿ ಇಟ್ಕೊಬೇಕು, ಸಿಪ್ಪೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಇದರಲ್ಲಿ ಒಂದು ಬೌಲ್ ಹಣ್ಣಿನ ಪೀಸ್ಗಳಿದ್ರೆ ಕೇವಲ 1 ಸ್ಪೂನ್ ಬೆಲ್ಲ ಸಾಕು, ಓಕೆನಾ? ಯಾಕೆಂದರೆ ಇದರಲ್ಲಿ ತುಂಬ ಸ್ವೀಟ್ ಇರುತ್ತೆ, ತುಂಬ ಬೆಲ್ಲ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ 1 ಸ್ಪೂನ್ ಬೆಲ್ಲ ಸಾಕು. ಆಮೇಲೆ ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಏಲಕ್ಕಿ ಪುಡಿ ಮಾಡಿಟ್ಕೊಂಡ್ರೆ ಎಲ್ಲ ಪಾನಕಗಳಿಗೂ ಎಲ್ಲ ಜ್ಯೂಸ್ಗಳಿಗೂ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಏಲಕ್ಕಿನ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ? ಮತ್ತು ಇದೆಲ್ಲದೂ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜ್ಯೂಸ್ ತಯಾರಿಸ್ಕೊಂಡ್ರೆ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ರೆ ದೇಹಕ್ಕೆ ತಂಪಾಗಿರುವ ಈ ಬೇಸಿಗೆಯಲ್ಲಿ ಈ ಹಣ್ಣು ತುಂಬ ತಂಪು ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ಇದನ್ನು ಹಾಗೇ ಹೆಚ್ಚಿದ ತಕ್ಷಣ ಹಾಗೆ ತಿಂದುಬಿಡ್ತಾರೆ, ಅಷ್ಟು ಸಿಹಿ ಇರುತ್ತೆ ಇದು. ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ. ಮತ್ತೇನಪ್ಪ ಅಂದರೆ ಈ ಹಣ್ಣು ಸೇಮ್ ಕೆಕ್ಕರ್ಲೆ ಹಣ್ಣು ಅಂತ ಕರಿತೀವಿ ನೋಡಿ, ನಮ್ಮ ಮಳೆಗಾಲದಲ್ಲಿ ಕೆಕ್ಕರ್ಲೆ ಹಣ್ಣು ಅಂತ ಬರುತ್ತೆ, ಆ ಥರ ಇದೆ. ಅದೇ ಥರನೇ ಅದು ಸ್ವಲ್ಪ ಇದು ಟೇಸ್ಟಲ್ಲಿ ಚೇಂಜ್ ಇದೆ. ಮತ್ತೇನಪ್ಪ ಅಂದರೆ ಆ ಹಣ್ಣಿಗೆ ಬರೀ ಬೆಲ್ಲ ಹಾಕ್ಕೊಂಡು ಹಾಗೆ ತಿಂತೀವಿ, ಇದಕ್ಕೆ ಜ್ಯೂಸ್ ಮಾಡ್ಕೋತೀವಿ. ಮತ್ತು ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ಅದೇ ಟೇಸ್ಟ್ ಬರುತ್ತೆ. ಇದು ಕೂಡ ಸ್ವಲ್ಪ ಈ ಸೂಪರಾಗಿರೋ ದೇಹಕ್ಕೆ ತಂಪಾಗಿರೋ ಒಂದು ಜ್ಯೂಸ್, ಕರ್ಬೂಜದ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ನೋಡಿ. ಇದನ್ನೆಲ್ಲ ಮಿಕ್ಸಿ ಮಾಡಿದ ಮೇಲೆ ಈ ಥರ ಆಗುತ್ತೆ ನೋಡಿ. ತುಂಬ 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 ಟೇಸ್ಟಿಯಾದ ಜ್ಯೂಸ್ ರೆಡಿ ಟು ಡ್ರಿಂಕ್. ಇದು ಕರ್ಬೂಜದ ಹಣ್ಣಿನ ಜ್ಯೂಸ್. ಇದು ಮಾಡಿ 1 ನಿಮಿಷಕ್ಕೆ ಮೇಲೆಲ್ಲ ಅದರ ಒಂದು ಇದಿರುತ್ತಲ್ವ, ಹಣ್ಣಿನ ಒಂದು ತಿಳಿ ಅದೆಲ್ಲ ಮೇಲೆ ಬಂದುಬಿಡುತ್ತೆ. ಅದಕ್ಕೆ ಜ್ಯೂಸ್ ಮಾಡಿದ ತಕ್ಷಣವೇ ಕುಡಿಬೇಕು. ಈ ಕರ್ಬೂಜದ ಹಣ್ಣಿನ ಜ್ಯೂಸ್ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನೋಡಿ, ಓಕೆನಾ? ತುಂಬ 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 ಟೇಸ್ಟಿಯಾಗಿರುವ ಮತ್ತೆ ಮತ್ತೆ ಮಾಡಿಕೊಂಡು ಕುಡಿಯಬಹುದಾದ ಈ ಹಣ್ಣನ್ನು ತರಿಸ್ಕೊಳ್ಳೋದು, ಮಾಡ್ಕೊಳ್ಳೋದು, ಕುಡಿಯೋದು, ಓಕೆನಾ? ತುಂಬ ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಈ ಹಣ್ಣಿನ ಒಂದು ಜ್ಯೂಸ್ ಇದೆ ಅಲ್ವಾ, ತುಂಬ ತುಂಬ ತಂಪಂತೆ. ದಯವಿಟ್ಟು ನೀವೆಲ್ಲರೂ ಮಾಡ್ಕೊಂಡು ಕುಡೀರಿ, ಓಕೆನಾ? ಈ ಸರಳವಾದ ಸುಲಭವಾದ ಈ ಕರ್ಬೂಜದ ಹಣ್ಣಿನ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.